ನಮಸ್ತೆ. ಇವತ್ತು ನಾನು ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನೋಡ್ಕೊಳ್ಳಿ, ಇದೇ ನಮ್ಮ ಎಂಟ್ರೆನ್ಸು. ಮನೆ ಒಳಗೆ ಕ್ಲೀನ್ ಆಗ್ತಾ ಇದೆ. ನೀವು ಮಾಡಲ್ವಾ ಕ್ಲೀನಿಂಗ ಮನೆದ? ಬರೀ ಗಂಡಿನ ಕೈಲೇ ಕೆಲಸ ಮಾಡಿಸ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಏನು ಕಲಿಸ್ಬೇಕು? ಇದೇನಕ್ಕೆ ಹಾಕಿರೋದು? ಇದು ಅಲ್ಲಿ ಪೂಲ್ ಇದೆಯಲ್ಲ, ಪೂಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಒಳಗೆ ಬರಬಾರ್ದು ಅಂತ. ಅದೆಲ್ಲ ಡೈರೆಕ್ಟಾಗಿ ಬರೋಕ್ಕಾಗತ್ತೆ, ನಡ್ಕೊಂತಾನೆ ಬರಬೇಕು. ಡೌಲೆಲ್ಲ ಹೊಡಿಬೇಕು ಬಂದು. ಡೈರೆಕ್ಟಾಗಿ ಹೆಂಗೆ ಬರುತ್ತೆ? ಒಂದು ಮ್ಯಾಟ್ ಹಾಕಿ ಒರೆಸ್ಕೊ ಬರ್ತಾರೆ. ಸುಮ್ಮನಿರಿ. ಅದೇನು ಮಾಡ್ತಿದ್ದೀರಾ? ನಮಸ್ಕಾರ. ಬಲ್ಗಾಲ್ ಇಡ್ಲೇ ಇಲ್ಲ ಮತ್ತೆ? ಬಲ್ಗಾಲ ಇಟ್ಟಿದ್ದು ಇನ್ನೊಂದ್ಸಲ ಬರಲ್ಲ. ಸರಿ. ಫಸ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಮಧ್ಯ ಮಾತಾಡಂಗಿಲ್ಲ. ಹಾಂ. ಇಲ್ಲಿ ನೋಡಿ. ಅಲ್ಲ, ಇಲ್ಲಿ ಇಲ್ಲೊಂದು ಡೋರ್ ಇದೆ, ಇಲ್ಲೊಂದು ಡೋರ್ ಇದೆ, ಯಾಕೆ ಎರಡೆರಡು ಡೋರು? ಏನೇನೋ ಕೇಳ್ಬೇಡಪ್ಪ ನೀನು ನನಗೆ. ಆ ಡೋರ್ ಏನಾದ್ರು ಲಾಕ್ ಆದ್ರೆ ಈ ಡೋರ್ ಬನ್ನಿ ಆಚೆ ಅಂತ, ಗೊತ್ತಾಯ್ತಾ? ಸುಮ್ಮನೆ ಏನೆಲ್ಲ ಕೇಳ್ಬೇಡಿ ನೀವು. ಹಾಂ ನೋಡಿ. ಹಾಂ. ಓ ಅವ್ರು ಹೇಳಿದ್ರು ನೋಡಿ. ಗಂಡ ಕುಡ್ಕೊ ಬಂದಾಗ ಗೊತ್ತಾಯ್ತಾ? ಅರ್ಥ ಆಯ್ತು. ಇದೇನು? ಇದು ನೀವೇ ಪೈಂಟ್ ಮಾಡಿದ್ದಾ? ಇಲ್ಲ ಇಲ್ಲ, ಮತ್ತೆ ನಮ್ಮ ಕೃಷ್ಣ. ನಿಮ್ಮ ಕೃಷ್ಣನಾ? ಹಾಂ. ಅವರಿಗೆ ಆಲ್ರೆಡಿ 16,000 ಜನ ಗೋಪಿಕೆಯರಿದ್ದಾರೆ. ಫೋನಲ್ಲೇ ಇರಲಿ, ಬನ್ನಿ. ಇಲ್ಲಿ ನೋಡಿ. ನೋಡ್ತಿದ್ದೀರಿ, ಕಾಣಿಸ್ತಿದೆ. ಮೊಟ್ಟ ಮೊದಲಿಗೆ ಹಾಂ. ನಾವು ದೇವರ ಮನೆ. ಲೈಟ್ ಹಾಕಬೇಕು ನೀವು. ಅದೇನು ಹೋಮ್ ಟೂರ್ ಮಾಡ್ತಿದ್ದೀರಾ? ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಬೇಕು ನೀವು. ಮನಸ್ಸಲ್ಲಿ ಇರಬೇಕು. ದೇವ್ರ ಮನೆಯಲ್ಲಿ ಏನು ಮಾಡ್ತೀರಾ ಹೇಳಿ? ಪೂಜೆ ಮಾಡ್ತೀವಿ ದೇವರಿಗೆ. ಗೊತ್ತಿದೆಯಲ್ಲ. ಏನೇನು ಕೇಳ್ಕೋಬೇಕು ಎಲ್ಲರೂ ಕೇಳ್ಕೊತೀವಿ. ಹಾಂ. ಹಾಗೆ ಇಲ್ಲೂ ಕೂಡ ಕೃಷ್ಣನೇ ಇಟ್ಟಿದ್ದೀರಾ? ಕೃಷ್ಣ ಪ್ರಿಯ ನಾನು. ನನಗೂ ಕೃಷ್ಣ ಅಂದರೆ ಇಷ್ಟ. ನಾನು ಇನ್ನೊಂದು ಗೋಪಿಕೆ ನೋಡ್ಕೋಬೋದು. ನಾನು ಹೋಮ್ ಟೂರ್ ಮಾಡ್ತಿದ್ದೀನಿ ಆಯ್ತಾ? ಏನೇನೋ ಮಾಡೋದು ಮಾತಾಡ್ಬೇಡಿ ನೀವು. ಇದು ಪ್ರತಿ ಒಂದನ್ನು ನೀಟಾಗಿ ತೋರಿಸ್ತೀನಿ. ಹಾಂ. ಇಲ್ಲಿ ನೋಡಿ. ಇವ್ರು ಯಾರು ಹೇಳಿ? ಅವರೇ. ಇವ್ರು ಯಾರು? ಅವರೇ. ಇದನ್ನ ಗಿಫ್ಟ್ ತಗೊಂಡ್ರೆ ಮನೆ ತುಂಬ ದುಡ್ಡಿರುತ್ತಂತೆ. ಸರಿ ಸರ್, ಆಯ್ತು, ನಾನು ಹೇಳಲ್ಲ ಸರ್, ನೀವೇ ಹೇಳ್ತೀರಲ್ಲ. ಎಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮನ್ನು ತೋರಿಸ್ಕೊತೀವಿ ಕ್ಯಾಮ್ರಾ ಮುಂದೆ, ನಾವು ಬರ್ತೀವಿ ಸ್ವಲ್ಪ. ಹಾಂ ಸರಿ ಆಯಿತು. ಹಾಂ. ಆಯ್ತಾ? ಹಂಗೆ ಮುಂದೆ ಬಂದರೆ ಹಾಂ. ಪುಟ್ಟಾಗಿ ಒಂದು ಡೈನಿಂಗ್ ಹಾಲ್ ಇದೆ. ಅದು ಪುಡ್ತಾಗೇನಿಲ್ಲ, ದೊಡ್ಡದಾಗೆ ಐತೆ. ಅದು ಪುಡ್ತಾಗೇನಿಲ್ಲ. ಈ ಅಡುಗೆ ಮನೆಗೆ ಇದು ಪುಟ್ಟದೆ, ಆಯ್ತಾ? ಅದು ಪುಟ್ಟದಾ? ಸರಿ. ಹಾಂ. ಅಡುಗೆ ಮನೆ ದೊಡ್ಡದಲ್ವಾ? ಹಾಂ. ಬನ್ನಿ. ಇದು ಲೈಟಿಂಗ್ಸ್ ಇಲ್ಲಿ ಮೇಲ್ಗಡೆ ಏನೇನೋ ಡಿಸೈನ್ ಮಾಡ್ಸಿದ್ದೀರಾ ಅವೆಲ್ಲ? ಇದು ಒಂದೊಂದು ಲೈಟಿಂಗ್ ನೋಡಿ ಹೆಂಗಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ. ಎಷ್ಟು ಖರ್ಚು ಮಾಡಿಸಿದ್ರಿ? ಅಯ್ಯೋ, ಖರ್ಚಿನ ಬಿಡಿ, ಎಷ್ಟು ಹುಡುಕಿದೀವಿ ಗೊತ್ತಾ? ಹ್ಞೂ ಆಯ್ತಾಯ್ತು. ಅಲ್ಲಿ ನೋಡಿ, ಅದೆಷ್ಟು ಚೆನ್ನಾಗಿದೆ ಅಂತ. ಸರಿ. ಆಯ್ತಾ? ಅದು? ಏನಾದ್ರು ಕೇಳೋದಿದ್ಯಾ? ಇಲ್ಲೇನು ಮಾಡ್ತೀರಾ? ಊಟ ಮಾಡ್ತೀವಿ ಸರ್. ತಿಂಡಿ ಮಾಡಲ್ವಾ? ನೋಡಿದೆ. ಇದೇನು ಹೇಳಿ? ಅದೇ ಕೈ ತೊಳ್ಕೊಳಕ್ಕೆ. ಹಾಂ, ನೋಡಿ ಚೆನ್ನಾಗಿ ಮಾಡ್ತಿದ್ದೀರಲ್ಲ. ಹಾಂ. ಏನು ನೀವೇ ಕೂತ್ಕೊಂಡು ಕೆತ್ತಿದ್ರಾ? ಕರ್ಸಿದ್ದು ಸರ್, ಕರ್ಸಿದ್ದು. ಸರಿ. ಬನ್ನಿ. ಸ್ವಲ್ಪ ನಿಧಾನ ನೋಡ್ಕೊ ಬನ್ನಿ, ಬಾಕ್ಸಲ್ಲಿ ಹೋಗಿ. ಬಾ ಬಾ, ಅಲ್ಲಿ ಒರೆಸ್ಲಿ ಕಿಚನ್ ಅದು. ಹಾಂ, ಆಮೇಲೆ ನೋಡೋಣ. ಸರಿ, ಆಯಿತು. ಇದು ಯಾವುದು? ಇಲ್ಲಿ ನಂದಿ ಇದ್ದಾರಲ್ಲ, ಬನ್ನಿ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಒಲೆ ಇದ್ದಿತ್ತು. ಅಲ್ಲಿ ಏನು ಆಟ ಆಡ್ತಿದ್ದೀರಾ ಮೇಡಮ್? ಅಲ್ಲೂ ಒರೆಸಿದ್ದಾರೆ, ನಿಧಾನ. ಇಲ್ಡು ಇದು ಅದು ಈ ಕಾನ್ಸೆಪ್ಟ್ ಇರ್ಬೋದು. ಗೆಸ್. ಏನು? ಇದ್ರದ್ದು ಏನು ಕಾನ್ಸೆಪ್ಟ್ ಇರ್ಬೋದು ನಿಮ್ದು? ನಂದಿ ತೊಟ್ಟಿ ಮನೆ. ಹಾಂ, ಕೊನೆಗೂ ಕಂಡಿರ್ಬೋದು ಕಣಪ್ಪ. ತೊಟ್ಟಿ ಮನೆ ನನಗೆ ಗೊತ್ತಿತ್ತು, ನಿನಗೆ ಗೊತ್ತಿದೆಯೋ ಗೊತ್ತಿಲ್ವಾ ಅದೇ ಮೊದಲು ಕರೆಕ್ಟಾಗಿ. ತೊಟ್ಟಿ ಮನೆ ಕಾನ್ಸೆಪ್ಟ್. ಹ್ಞೂ. ಎಷ್ಟು ಚೆನ್ನಾಗಿದೆ. ಹಾಂ, ಎಷ್ಟು ಚೆನ್ನಾಗಿದೆ. ನಿಮ್ಮ ನಂದಿ, ನಿಮ್ಮ ಕೃಷ್ಣ, ನಿಮ್ಮ ನಂದಿ. ಎಲ್ಲ ಬೇಕು ನಮ್ಮವರೇ. ಹಾಂ ಸರಿ. ಎಲ್ಲ ಕೃಷ್ಣನ್ ಕಾನ್ಸೆಪ್ಟೇ ಅಲ್ಲ ಫುಲ್ಲು? ಹಾಂ ಬನ್ನಿ, ನೆಕ್ಸ್ಟ್ ತೋರಿಸಿ. ಏನು ತುಂಬ ಇರ್ತಿತ್ತು ಅಂದರೆ? ತೊಟ್ಟಿ ಮನೆಗೆಲ್ಲ. ಹಾಂ ಸಾಕು ಸಾಕು ತಿರುಗಿದ್ದೆ. ನಾನು ಮ್ಯೂಸಿಕ್ ಎಲ್ಲ ಏನು ಹಾಕಕ್ಕೆ ಹೋಗಲ್ಲ, ಬಾ. ಹಾಂ. ಇಲ್ಲೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀವಿ. ತೊಟ್ಟಿ ಮನೇಲಿ ಏನು ಮಾಡ್ತೀರಾ? ತೊಟ್ಟಿ ಮನೇಲಿ ಏನು ಮಾಡಲ್ಲ. ಮತ್ತೆ ಯಾಕೆ ಮಾಡ್ತಿದ್ದೀರಾ? ಅದು ಚೆನ್ನಾಗಿರುತ್ತೆ. ಸರಿ. ಇದು ಉಯ್ಯಾಲೆ. ಉಯ್ಯಾಲೆ ಏನಕ್ಕೆ? ಉಯ್ಯಾಲೆ ನಾನು ಈ ಥರ ಕುತ್ಕೊಂಡು, ಹಾಂ. ನಾನು ಈ ಥರ ಕೂತಾಗ ನೀನು ನನ್ನ ಈ ಥರ ಹಿಂದೆ ಬಂದ್ಬಿಟ್ಟು ತೂಗಬೇಕು. ಯಾವ ಥರ ತೂಗ್ಲಾ? ಕಲ್ಬಿಟ್ಟಿರ ಆಮೇಲೆ ಬೇಕು ಬೇಕು ಅಂತ ಇಲ್ಲ, ಕೋಪ ಎಲ್ಲ ಕಮ್ಮಿ ಮಾಡ್ಕೊಳ್ತೀವಿ. ತುಗ್ದೆ. ಹಿಂದೆ ತಿರುಗಿ. ಏನು ನಿಮ್ಮ ಬ್ಯಾಗ್ ತೋರ್ಸೋಣ? ಇಷ್ಟೊಳಗೆ ತೂಗೋದು
ಬ್ರೇಕ್ ಹಾಕಿ ಕಾಲಿಡಿ. ಬ್ರೇಕ್ ಅದು ಅದೇ ಬ್ರೇಕ್. ಸರಿ ಸರ್ ಆಯ್ತು. ಆಮೇಲೆ ಇಲ್ಲಿ ಬಂದ್ರೆ ಸೋಫಾ ಸೆಟ್ ಇದೆ, ಹಾಂ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿಂದ ತರಿಸಿದ್ದು ಇಷ್ಟೊಂದು ದೊಡ್ಡದೈತೆ ಸೋಫಾ ಸೆಟ್ಟು? ಸೋಫಾ ಮಾಡೋರ ಹತ್ರ. ಸೋಫಾ ಮಾಡೋರ ಹತ್ರ. ಹಾಂ, ಹಾಂ ಅದೆಲ್ಲ ಹೋಗಿ ಇದು ನೋಡಿ, ಇದೆಷ್ಟು ಯೂನಿಕ್ ಆಗಿದೆ ಅಂತ. ಯಾವುದು ಏನು ಯೂನಿಕ್ ಆಗಿದೆ? 2 ಬಾಲ್ ಐತೆ. ಬಿಡು, ಅದೇನಾಗಲ್ಲ, ಮೈಕ್ ಹಾಕಿದ್ದೀವಲ್ಲ. ಪರವಾಗಿಲ್ಲ ನೋಡಿ ಇಲ್ಲಿ ನೋಡಿದೆ. ಗಡಿಯಾರ ಇದು ಕೂಡ ಏನು ಗಡಿಯಾರ ನೋಡಿಲ್ವಾ? ಇದು ಕೂಡ ಆ ಮಕ್ಕಳೆಲ್ಲ ನಗಾಡ್ತಾವ್ರೆ. ಮತ್ತೆ ಇದು ಗಡಿಯಾರ ಆದರೆ ಯಾರಿಗೆ? ಹಳೆ ಕಾಲದ ಗಡಿಯಾರ. ಹಾಂ, ಹಳೆ ಕಾಲದ. ಇಲ್ಲಿ ನೋಡಿ, ಇದು 12 ಗಂಟೆ 1 ಗಂಟೆ ಆ ಥರ ಆದಂಗೆಲ್ಲ ಇಲ್ಲಿ ಗಂಟೆ ಬರ್ಸತ್ತೆ ಜೋರಾಗಿ. 1 ಗಂಟೆ ಆದಾಗ ಬಂದೇ ಇಲ್ಲ, ಬಾರಿಸೇ ಇಲ್ಲ. ಮತ್ತೆ ಆಗೋಗೈತಲ್ಲ ಅಲ್ಲಿ. 1 ಗಂಟೆ ಆದಾಗಲೂ ಬಾರಿಸಿಲ್ಲ, ನಾವು ಇಲ್ಲೇ ಇದ್ದು. ಸರಿ, ಆಫ್ ಮಾಡಿದ್ದೀವಿ. ಸರಿ ಆಯಿತು, ಬನ್ನಿ. ಟನ್ ಟನ್ ಅಂತ ಇಲ್ಲಿ ನೋಡಿ, ಇಲ್ಲಿ ನೋಡಬಾರ್ದು, ಮಾತಾಡಬಾರ್ದು, ಕೇಳಿಸ್ಕೋಬಾರ್ದು ಕೆಟ್ಟದ್ದನ್ನ. ಸರಿ. ಸರಿನಾ? ಇಷ್ಟು ದೊಡ್ಡ ಟಿವಿ. ಅಲ್ಲಿ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ. ನಮ್ಮ ಗಣೇಶ. ನಿಮ್ಮ ಗಣೇಶ? ಇವರು ನಮ್ಮ ಗಣೇಶ. ಕದ್ದಿರೋ ಗಣೇಶ ಅಂದರೆ ಒಳ್ಳೇದಂತೆ. ಹೌದಾ? ಕದ್ಯನಾ? ಎಲ್ಲಿ ಕ್ಯಾಮ್ರಾ ಐತೆ? ಎಲ್ಲೋ ಅಲ್ಲಿ. ಹಾಂ, ಅಲ್ಲಿ ಕ್ಯಾಮ್ರಾ ಐತೆ, ಕದಿ. ಕದಿಯಕ್ಕೆ ಹೋಗ್ಬೇಡಿ. ಸರಿ. ನೋಡಿ, ಇಲ್ಲಿ ನೋಡಿ ಕೃಷ್ಣ ಇಲ್ವಾ? ನಾನು ಕೃಷ್ಣ. ಬೇಡ, ನೀವು ಕೃಷ್ಣ ಆಗ್ಬಿಡಿ. ಕೃಷ್ಣ. ಸರಿ, ಇಷ್ಟು ಹಾಲ್ ಕಡೆ ಆಯಿತು. ಹಾಂ, ಇವಾಗ ಒಂದು ರೂಮಿಗೆ ಹೋಗೋಣ. ಬೆಡ್ರೂಮ್. ಒಂದೇ ರೂಮಿಗ? ತುಂಬ ರೂಮ್ ಇದೆ, ಅದಕ್ಕೆ ಒಂದೇ ರೂಮ್ ಇದು. ಬೆಡ್ರೂಮಲ್ಲಿ ಏನು ಮಾಡ್ತಾರೆ? ಸುಸ್ತಾಗಿ ಬಂದು ಮಲ್ಕೋತಾರೆ. ಸುಸ್ತಾಗಿ ಬಂದು ಮಲ್ಕೊಳಕ್ಕೆ ಬೆಡ್ರೂಮಾ? ಅಲ್ಲಲ್ಲೇ ಮಲ್ಕೋಬೋದಿತ್ತಲ್ಲ. ನಿಮಗೆ ಬೇಕಿದ್ರೆ ನೀವು ಮಲ್ಕೊಳ್ಳಿ. ಸರಿ, ಇದು ಬೆಡ್ರೂಮ್. ಹಾಂ, ಹೆಂಗಿದೆ? ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗ್ಬೇಡ. ಇನ್ನೂ ಒಂದು ಬೆಡ್ರೂಮ್ ಐತಾ? ಆಹಾ, ಇದು ತುಂಬ ಇದಾವೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ತುಂಬ ಇದ್ದಾವೆ ಅಂದರೆ ಎಷ್ಟಿದ್ದಾವೆ? ಪೇಂಟಿಂಗು. ಪೇಂಟಿಂಗು. ಹಾಂ, ಹಾಗೆ ಇದು ಇಲ್ಲಿಗೆ ಇಲ್ಲಿ ಬರ್ತಾರಲ್ಲ, ಹಾಂ, ಅವರಿಗೆ ಒಂದು ವಾಶ್ರೂಮ್. ಎಲ್ಲ ರೂಮಲ್ಲೂ ಅಟ್ಯಾಚ್ ವಾಶ್ರೂಮ್ ಇದೆ, ಸಪ್ರೇಟ್ ವಾಶ್ರೂಮ್. ಎಲ್ಲ ರೂಮಲ್ಲೂ ವಾಶ್ರೂಮ್ ಇದ್ಮೇಲೆ ಸಪ್ರೇಟ್ ವಾಶ್ರೂಮ್ ಯಾಕೆ ಮಾಡಿಸಿದ್ರಿ? ಯಾರು ಗೆಸ್ಟ್ ಬರ್ತಾರೆ ಅನ್ಕೊಳ್ಳಿ, ಎಲ್ಲ ಹಂಗೆ ಸುಮ್ಮನೆ ಬಂದವರಿಗೆ. ಓ, ಅವರು ಬೆಡ್ರೂಮ್ ವಾಶ್ರೂಮ್ ಯೂಸ್ ಮಾಡೋಂಗಿಲ್ಲ, ಇದೇ ವಾಶ್ರೂಮ್ ಯೂಸ್ ಮಾಡಬೇಕು. ಅವರು ಬೆಡ್ರೂಮ್ ವಾಶ್ರೂಮ್ ಯೂಸ್ ಮಾಡ್ತೀನಿ ಅಂದರೆ ಏನು ಮಾಡ್ತೀರಾ? ಮಾಡಿ ಅಂತೀವಿ. ಸರಿ. ಯಾವುದಕ್ಕೂ ಮಾಡಬೇಡಿ ಅಂತ ಹೇಳಲ್ಲ, ನಮ್ಮ ಮನೆಗೆ ಬಂದವರಿಗೆ ನಾವು ಹಂಗೆ ಟ್ರೀಟ್ ಮಾಡೋದು, ಗೊತ್ತಾಯ್ತಾ? ಹಾಂ, ಸರಿ. ಬನ್ನಿ, ವಾಶ್ರೂಮ್ ಎಲ್ಲ ತರ್ತೀನಿ, ಬನ್ನಿ. ಸರಿ, ಇಲ್ಲಿ ಇದು ಯಾವುದು? ಕೃಷ್ಣ. ಎಲ್ಲಿ ನೋಡಿದ್ರು ಕೃಷ್ಣ. ನಾನು ಕೃಷ್ಣ. ಸರಿ, ನೀವು ಕೃಷ್ಣ ಅನ್ಬೇಡಿ. ಕೃಷ್ಣ ಇನ್ಸ್ಪೈರ್ ಆಗ್ತಿದೆ. ಇಲ್ಲಿ ನಮ್ಮ ಪ್ಲೇಸು. ಹಾಂ, ಪ್ಯಾಲೇಸ್. ನಿಮ್ಮದೇ ಪ್ಯಾಲೇಸು. ಸರಿ, ಎಲ್ಲರೂ ಸ್ವಿಚ್ ಆನ್ ಮಾಡಿಬಿಡ್ತೀನಿ. ನೋಡಿ, ಇದು ಇನ್ನೊಂದು ಬೆಡ್ರೂಮ್. ಹಾಂ, ನನಗೆ ಈ ಬೆಡ್ರೂಮ್ ಇಷ್ಟ. ಮತ್ತು ನೀವೇ ಕಾಣಿಸ್ತಿದ್ದೀರ, ಏನಕ್ಕೆ ಇಷ್ಟ? ದೊಡ್ಡದಾಗಿದೆ, ಏನು ಮಾಡಿ? ಸ್ಪೇಷಿಯಸ್ ಆಗಿದೆ. ಸ್ಪೇಷಿಯಸ್ ಕನ್ನಡದಲ್ಲೇನು? ವಿಶಾಲವಾಗಿದೆ. ಸ್ಪೇಷಿಯಸ್. ಹಾಂ, ಸ್ಪೇಷಿಯಸ್. ಬನ್ನಿ. ಯಾಕೆ ಇಷ್ಟ ಅಂತ ಕೇಳಿದ್ರಲ್ಲ, ಹಾಂ, ಬನ್ನಿ. ಹಿಂಗೆ ನಾವು ಮಿರರ್ ಸೆಟ್ಟಿ ತೆಕ್ಕೋಬಹುದು. ಹೇ ಡಬ್ಬ ಥರ ಅವಳೆ ಬರ. ಡಬ್ಬ ಅವಳೆ. ನಾನು ನೋಡಿ ವಾಶ್ರೂಮೇನೆ ಅವ್ರಿಗೆ ತೋರಿಸ್ತಾರೆ. ವಾಶ್ರೂಮ್ ಥರ ಐತೆ. ಸರಿ, ಬನ್ನಿ. ಅಲ್ಲ, ಎಲ್ಲಿ ಇದೇ ಡೋರ್ ಹಾಕ್ತೀವಲ್ಲ, ಅದನ್ನ ಏನಕ್ಕೆ ಹಾಕಿದ್ದಾರೆ? ಸರಿ ಸರ್, ಆಯ್ತು ಸರ್, ಜಾಸ್ತಿ ಕೇಳ್ಬಿಡಿ ಸರ್ ನೀವು. ಅದು ಟ್ರಾನ್ಸ್ಪರೆಂಟ್. ಬನ್ನಿ. ಒಂದೇ. ಇನ್ನೂ ಒಂದು ರೂಮಾ? ಬನ್ನಿ, ಇಲ್ಲಿ ನೋಡಿ. ನೋಡಿದೆ. ಇವ್ರು ಯಾರು? ನಾನು ಶ್ರೀರಾಮಚಂದ್ರ. ಒಕ್ಕಲಿರೋದು ಯಾರು? ಸಂಗೀತ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಲ್ಲಿ ತೋರಿಸಿ. ಇದು ಆನೆ, ಇದು ನಾನೇ. ಇಲ್ಲಿ ಆನೆ, ಇದು ನಾನೇ. ರೈಮಿಂಗ್ಸ್. ಇದು 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 ನಾನು, ಇದು ನೀನು. ನೀನು ಆಗಕ್ಕೆ ಚಾನ್ಸೇ ಇಲ್ಲ, ನೀನು ಒಳ್ಳೆ ಸತ್ತೋಗಿರೋ ಕೋಳಿ ಥರ ಇದೆಯಾ. ನಮಗಿಬ್ರು ಆದರೆ ಈ ಥರ, ಒಂದು ಗಂಡು ಒಂದು ಹೆಣ್ಣು. ಓ, ಅದಕ್ಕೂ ದೃಷ್ಟಿ ತೆಗಿತಾವಳೆ. ಈ ರೂಮ್ ನನಗೆ ಇಷ್ಟ, ಚಿಕ್ಕದು. ಹಾಂ, ಚೆನ್ನಾಗಿದೆ ಇದು. ಹಾಂ. ಮೇನ್ ಏನು ಗೊತ್ತಾ? ಅದು ಅಪ್ಪ ಅಮ್ಮನ ರೂಮು, ಇದು ಮಕ್ಕಳು ರೂಮು. ಅದು ಚೆನ್ನಾಗಿದೆ. ಏನೆಲ್ಲದು? ಆ ಪ್ರಾಣಿ ಎಷ್ಟು? ಹಾಂ, ಅದಾದ್ರೂ ಗೊತ್ತಾಯ್ತಲ್ಲ. ಅಲ್ಲಿಲೂ ಬರಲ್ಲ ನನಗೆ. ಶಿಲೆಗಳು ಸಂಗೀತವಾಡಿದೆ. ನೀನು ಆಡ್ಬೇಡ, ಕೇಳೋಕ್ಕಾಗಲ್ಲ. ಸರಿ, ನಮ್ಮ ವಾಯ್ಸ್ ಚೆನ್ನಾಗಿದೆ. ಮೇಲೆ ಹೋಗೋಣ? ಸರಿ, ಬನ್ನಿ. ನಾನು ಮುಂಚೆ ಹೋಗ್ತೀನಿ, ತಡೀರಿ. ಫೋನ್ ಕಾಲ್ ಮಾಡ್ತಾ ಇದ್ದಾರಾ? ಹಾಂ, ಕೋತಿ. ಇಲ್ಲಿ ನೋಡಿದೆ.
ಕೃಷ್ಣ, ನಾನು, ರುಕ್ಮಿಣಿಯರು ಎಲ್ಲೆಲ್ಲೋ ಇದ್ದಾರೆ. ಗೋಪಿಕೆಯರು ಇಲ್ಲಿದ್ದಾರೆ ನೋಡಿ ನಾಲ್ಕನ. ಇವರು ನಮ್ಮ ಕರ್ನಾಟಕದವರಲ್ಲ, ಜಪಾನು ಚೈನೀಸಿಂದ ಕರ್ಕೊಬಂದಿರೋದು ಅವ್ರನ್ನ. ನಡೀರಿ. ಹಾಂ, ಯಾರಿದ್ದಾರೆ? ಇನ್ನೂ ಬೆಡ್ರೂಮ್ 3. ಇನ್ನು ಯಾರು ನನ್ನ ಗರ್ಲ್ ಫ್ರೆಂಡ್ಸ್ ಯಾರಾದರೂ ಬಂದಾಗ, ಗೆಸ್ಟ್ಗೆ ಬಂದಾಗ ಉಳ್ಕೊಳ್ಳೋದಕ್ಕೆ, ಗೆಸ್ಟ್ಗಳು ಬಂದಾಗ ಉಳ್ಕೊಳ್ಳೋದಕ್ಕೆ. ನೋಡಿ ಇದ್ರದ್ದು ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಇದು ಅದೇ ನನ್ನ ಗೆಸ್ಟ್ಗಳು ಬಂದಾಗ ಉಳ್ಕೊಳ್ಳೋದಕ್ಕಲ್ವಾ? ನನ್ನ ನಿಮ್ಮ ಏನಾಗಲಿ ನನ್ನ ಗೆಸ್ಟ್ಗಳು ಬಂದಾಗ ಸರ್ ನೀವು ಫ್ಯಾಮಿಲಿ ಗೆಟ್ ಟುಗೆದರ್ ಕೊಡ್ತೀರಾ? ಕೊಡ್ತೀವಲ್ಲ, ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ. ಹೊಸಿ ಸಿಕ್ಕಿದ್ರೆ ಎಲ್ಲರಿಗೂ ಕೊಡ್ತೀವಿ. ಎಲ್ಲಿ ನೋಡಿ ತೊಟ್ಟಿ ಮನೆ ಇಲ್ಲಿಂದ ತೋರಿಸೋದು. ನಾನಿಲ್ಲ ಅಲ್ಲಿ ತೋರ್ಸಕ್ಕೆ ನೀವು ನೀನು ತೊಟ್ಟಿನಾ? ತೋರಿಸ್ದೆ. ನನ್ನ ಮೆಟ್ಲತ್ಕೊ ಬಂದಲ್ಲ, ಹಾಂ, ಎಷ್ಟು ಚೆನ್ನಾಗಿದೆ, ಯೂನಿಕ್ ಆಗಿದೆ ಅಲ್ಲ. ನೀವು ಮೆಟ್ಲತ್ಕೊ ಬಂದಾಗ ಅದು ನೋಡಲೇ ಇಲ್ಲ? ನಾನು ಲೈಟ್ ಹಾಕಿ ಬಂದಿದ್ದು. ಹ್ಞೂ, ಸರಿ ಬನ್ನಿ. ಸಾರಿ, ತಗೋತೀನಿ ಬಾಡಿ. ನೋಡಿ ನೋಡಿದೆ. ಅದ್ಲೇ ಅದಕ್ಕೆ ಪವರ್ ಇರಬೇಕು, ನಿಂಗೆ ಪವರ್ ಇಲ್ಲ. ಏನಿಲ್ಲ, ಬನ್ನಿ ನೋಡಿ. ಸಾಕು, ಬರೀ ಬೆಡ್ರೂಮೇ ತೋರಿಸ್ತಿದ್ದೀರಲ್ಲ. ಎಷ್ಟೊಂದಿದ್ದಾವೆ ನಮ್ಮ ಮನೆ, ಬೆಡ್ರೂಮ್ ತೋರಿಸ್ಕೊಡ್ತಾ ಬನ್ನಿ. ಇದು ನಾನು. ಹಾಯ್. ಇನ್ನೊಂದು ಬನ್ನಿ ಇಲ್ಲಿ, ಅದೇನು? ಅದು ಟಿ ವಿ. ಅಲ್ಲ, ಇದು ಅದು ಏನಾದ್ರು ಗಿಫ್ಟ್ಗಳು ಇಡಕೊಳ್ಳೋಕ್ಕೆ. ಇದು ಏನು ಕಾಣಿಸ್ತಿದೆ ನಿಮ್ಮ ಕಣ್ಣಿಗೆ? ಯಾವ ಇನ್ಶಿಯಲ್ ತರ? ಸಂಗೀತ. ಎಸ್ ಫಾರ್ ಸಂಗೀತ. ನನ್ನ ಹೆಸರು ಬರೋದೇ ಮತ್ತೆ ಗೊತ್ತಿದ್ರು ಯಾಕೆ ನಾವು ಮಾಡ್ತೀಯ? ಬಾಯಿ ಮುಚ್ಚಿಗೆ ನಡಿ ಮತ್ತೆ. ಹಾಂ, ಗೊತ್ತಿದ್ರು ಯಾಕೆ ನಡ್ಕೊಳ್ತೀವಿ? ಸ್ಕಿಪ್ ಮಾಡೋಣ ಬನ್ನಿ. ಬಾ ತೋರ್ಸೋಣ, ಎಲ್ಲ ತೋರ್ಸಾಗೈತೆ. ಜಿಂಕೆ ಮರಿನಾ? ಹಾಂ, ಇದು ನೀನು ಕಣೆ. ಎಲ್ಲಿ? ನೀನು ಜಿಂಕೆ ಮರಿ ಥರ. ಯಾವುದು? ಯಾವುದು ಅಲ್ಲ, ನೀನು ಜಿಂಕೆ ಮರಿ ಅಂತ ಹೇಳ್ದೆ ನಾನು. ಇದೊಂದು ಪುಟ್ಟ ಬೆಡ್ರೂಮ್ ಇದು ಮಕ್ಕಳಿಗೆ ಮುಂದೆ. ಗೆಸ್ಟ್ಗಳಿಗೆ. ಎಷ್ಟು ಕೆಳಗೆ ಹಾಂ, ಬನ್ನಿ. ಹಂಪಿನೇ ತಾನೇ? ಹೌದು. ಬಾ ಬಾ ಬಾ, ಆಯಿತು, ಸಾಕು 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 ಸಾಕು. ಈಗ ನಾವೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಗೇಮ್ ಆಡೋದಕ್ಕೆ. ಗೇಮ್ ಆಡೋದಕ್ಕೆ. ಹೇಳಿ, ಯಾವ ಗೇಮು? ಇದಾ ಟೇಬಲ್ ಟೆನ್ನಿಸ್. ಟೆನ್ನಿಸ್ ಇದೆ. ಟೇಬಲ್ ಟೆನ್ನಿಸ್. ಬನ್ನಿ, ಒಂದು ಆಟ ಆಡೋಣ, ನೋಡೋಣ ಹೆಂಗೆ ಆಡ್ತೀರಾ. ಹಾಂ, ನಮಗೆಲ್ಲ ಆಡಲ್ಲ. ಅದೇ ನಾವೇನಿದ್ರು ಗೋಲಿ ಗುಗ್ರಿ ಅದು ಕಿತ್ತೋಗಿತ್ತು ಅಲೋ. ಆಡಕ್ಕೆ ಬರಲ್ಲ. ನೋಡು ಹೆಂಗೆ ಹೊಡೆದೆ. ಕ್ಯಾಮ್ರಾ ಆಗ್ತಾನಾ? ಹೋಗಿ ತಗೋಬಾ. ಕೋತಿ ಥರ ಆಡಕ್ಕೆ ಹೇಳು. ಹಾಂ, ನಾನೇನು ಕೋತಿ ಅಲ್ಲ. ಮಿಸ್ ಆಯ್ತು, ಬನ್ನಿ. ಇದು ಕಿತ್ತೋಗಿದೆ ಅದಕ್ಕೆ. ಅದು ಬೇರೆದಿದೆಯಲ್ಲ, ಅದಕ್ಕೆ ಓ, ಆಯಿತು, ನಡಿ. ಬೇಡ, ಇದು ತೆಗೆಯೋದು. ಹಾಂ, ಅದು ತೋರಿಸ್ತೀನಿ ಸ್ವಲ್ಪ ನೋಡಿ. ಗೊತ್ತಾಗುತ್ತೆ ಕಂದೋಗೆ. ಹಾಂ, ಇದು ಅದು ಅಂದ್ರೇನು? ಔಟ್ ಸ್ಪೇಸ್. ಬನ್ನಿ. ಔಟ್ ಸ್ಪೇಸ್ ಬಾಲ್ಕನಿ. ಬುದ್ಧ ಇಲ್ಲೂ ಕೂಡ ಚಿಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ಲ? ಆಚೆಯಿಂದ ಹೆಂಗಿದೆ ವ್ಯೂಸ್ ತೋರಿಸು. ಇದೆಲ್ಲ ಇವಳೆ ಗಿಡ ಮರ ಎಲ್ಲ ಹಾಕಿದ್ದು. ನಾನೇ ನನ್ನ ಕೈಯಾರೆ. ಇವಳೆ ಬಂದು ನೀರು ಹಾಕ್ತಾ ಇದ್ಲು. ಹಾಂ, ಈಗ ನೋಡಿ ವ್ಯೂ. ಹಾಂ, ಪೋಸ್ ಕೊಡ್ಲಾ? ಕೊಡು, ಫೋಟೋ ಏನು ತೆಗಿತಿಲ್ಲಕಂತೆ. ಇವಳನ್ನೇನು ನೋಡ್ತೀರಾ? ಬ್ಯಾಕ್ಗ್ರೌಂಡ್ ನೋಡಿ, ನನ್ನನ್ನು ನೋಡ್ಬಿಡಿ, ಬ್ಯಾಕ್ಗ್ರೌಂಡ್ ನೋಡಿ. ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ಪೂಲ್ ಏನೋ ಇದೆ ಅಲ್ಲಿ. ಯಾರು ಸ್ವಿಮ್ಮಿಂಗ್ ಏನು ಮಾಡಲ್ಲ. ಇಲ್ಲ, ಮಾಡ್ತಾರೆ. ಯಾಕೆ ಮಾಡಲ್ಲ? ಬಾಣಕ್ಕೆ ಬಂದಿದ್ರು ಹೋದ್ರು ಎಲ್ಲ. ನನಗಂತೂ ಫುಲ್. ಹಾಗೆ ಇಲ್ಲಿ? ಹಾಂ, ಏನೇನು ಹಾಕಿದ್ದೀವಿ ಅಂತ ಇಲ್ಲ ನೀವು? ನಿಂಗೆ ಗಿಡದ ನೇಮ್ ಗೊತ್ತಿದ್ರೆ ಹಾಕು. ಅಡಿಕೆ, ಮಾವಿನ ಮರ, ಹಾಂ, ಮತ್ತೆ ಸೀಬೆಕಾಯಿ, ಹ್ಞೂ ನೇರಳೆ ಹಣ್ಣು, ಹ್ಮ್. ಬಟರ್ ಫ್ರೂಟು, ಹಾಂ ಇನ್ನೂ ಏನೇನೋ ಇದಾವೆ ಅಲ್ವೊಳಗೆ. ಹಾಂ. ಹಾಕಿದ್ದೀವಿ ಎಲ್ಲ. ಇವಳೇ ನೀರು ತಂದು ಹಾಕ್ತಿದ್ಲಂತ ಇಲ್ಲಿ. ಹ್ಞೂ, ನಾನೇ ಹಾಕೋದು ಡೈಲಿ. ಹ್ಞೂ, ಡೈಲಿ. ಆ ಕಡೆ ಸೈಡು ಚೆನ್ನಾಗಿದೆ. ಆ ಕಡೆ ಸೈಡ್. ಆ ಕಡೆ ಹಾಂ, ತೋರ್ಸೋಣಲ್ಲ? ಆ ಕಡೆ ತೋರಿಸ್ತಾನೆ. ಇವಾಗ ಇಲ್ಲಿ ಕಟ್ ಮಾಡಿ ಆ ಕಡೆ ಹೋಗೋಣ. ಇಲ್ಲಿ ಕಟ್ ಮಾಡಿದ್ರೆ ತೋರಿಸ್ಬೇಕು ನಾವು. ಓ, ಅಡುಗೆ ಮನೆ ತೋರಿಸ್ಬೇಕಲ್ಲ. ನಡೀರಿ ಮತ್ತೆ ಹಿಂಗೆ ಹೋಗೋಣ. ಮಾಡೋದಲ್ಲ ಅಲ್ವಾ ಅದಕ್ಕೆ.
ನೀನು ಒಂದ್ಸತಿನಾರು ಅಡುಗೆ ಮಾಡಿದ್ಯಾ? ನಿಮ್ಮ ಮುಖ ನೋಡು, ಬಾಕ್ಲಾಗ್ಲಿ ಸರ್. ಮುಖ ನೋಡು, ಅಡುಗೆ ಮಾಡೋದ, ನಾವು ಚೆನ್ನಾಗಿರ್ತೀವಿ. ಅಡುಗೆ ಮಾಡು, ಚೆನ್ನಾಗಿಲ್ಲ ಅಂದ್ರು. ಅಡುಗೆ ಮಾಡೋ ಮುಖ ನೋಡ. ಬಾ ಬಾ, ಅವ್ರು ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ, ಆಫ್ ಮಾಡ್ತಾರೆ. ಇದೇ ವಿಡಿಯೋನ ನೈಟ್ ಮಾಡಿದರೆ ದೆವ್ವ ಥರ ವೈಟ್ ಡ್ರೆಸ್ ಹಾಕೊಂಡು, ವೈಟ್ ಡ್ರೆಸ್ ಹಾಕೊಂಡು ದೆವ್ವ ಥರ ಕಾಣಿಸ್ತಾ ಇದ್ಲು. ಮೋಹಿನಿ ಲಾಗ್ ಅಂತ ಹಾಕ್ಬೋದಿತ್ತು. ಸೊ ಇವಾಗ ಇವಳು ಕೆಲಸ ಮಾಡ್ದಿರೋ ಅಂಥ ಪ್ರದೇಶನ ತೋರಿಸ್ತಾ ಇದ್ದಾಳೆ. ಒಂದಿನನೂ ಅಡುಗೆ ಮಾಡಲ್ಲ, ಡವ್ ಆಡ್ಕೊಂಡಿರ್ತಾಳೆ. ಅಡುಗೆ ಮನೆ ಲೈಟ್ ಯಾವುದು ಅಂತಲೇ ಗೊತ್ತಿಲ್ಲ, ಹೋಮ್ ಟೂರ್ ಮಾಡ್ತಾವಳೆ. ಯಾಕೆ ಎಲ್ಲ ಗೊತ್ತು ನನಗೆ. ಗೊತ್ತು ನಿನಗೆ. ಹಾಂ ಇದು ಅಡುಗೆ ಮನೆ. ಹಾಂ, ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟವಾದ ಜಾಗ. ನಾನು ಇಷ್ಟಪಡೋಂಗೆ ಮಾಡಿರೋದು ನೀನು. ಹಾಂ, ತುಂಬ ಇಷ್ಟ ಆಗಿರೋ ಜಾಗ ಇದು. ಇಷ್ಟಪಡೋಂಗೆ ಮಾಡಿರೋದು ನೀನು. ನೋಡಿ ಇದೇನು ಹೇಳು? ಅದೇ ಹೊಗೆ ಬಂದರೆ ಮೇಲೆ ಹೋಗೋದಕ್ಕೆ ಬಿಟ್ಟಿರೋದು. ಹೊಗೆ ಬಂದರೆ ಮೇಲೆ ಹೋಗೋದಕ್ಕೆ ಬಿಟ್ಟಿರೋದು ಕಣೆ. ಆಯ್ತು. ಹಾಂ, ಲೈಟಿಂಗ್ ಸೋರ್ಸ್ ತೋರಿಸ್ದೆ. ತೋರಿಸಿದ್ರಾ? ಎಷ್ಟು ಖರ್ಚಾಗಿದೆ ಮೇಡಮ್? ಎಷ್ಟು ಖರ್ಚು ಮಾಡಿದ್ದೀರಾ? ಅದೆಲ್ಲ ಕೇಳಬಾರ್ದು, ನಾವು ಅದನ್ನೆಲ್ಲ ಹೇಳ್ಬಾರ್ದು. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳು. ಡೈರೆಕ್ಟಾಗಿ ಹೇಳ್ತಿದ್ದಿದ್ದಾರಂತ. ಇದು ಫಾರ್ಮ್ ಹೌಸ್ ಆಯಿತಾ? ಫಾರ್ಮ್ ಹೌಸ್ ಬಂದಿದ್ದೋ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಒಂದು ಸತಿ ಹೋಮ್ ಟೂರ್ ಮಾಡಿದ್ದು ಅನ್ಸುತ್ತೆ ಇದನ್ನು. ಎಷ್ಟು ಒಂದು 3 ತಿಂಗಳಾಗಿರ್ಬೋದಾ? ಹಾಂ, ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಈ ಥರ ಲೈಫಲ್ಲಿ ರಿಟೈರ್ಮೆಂಟ್ ಆದಾಗ ಕಟ್ಟಿಸ್ಕೊಂಡಿರ್ಬೇಕು. ಈ ಥರ ಒಂದು ಮನೆಲ್ಲ. ಕನಸು ಇದೆಲ್ಲ? ಕನಸು. ನೀವು ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್ ಇಲ್ಲ ಏನಾದರೂ ಪಾರ್ಟಿ ಇಲ್ಲಾಂದರೆ ಬರ್ತಡೇ ಏನಾದರೂ ಇದ್ದರೆ ಇಲ್ಲಿ ಬಂದು ಆರಾಮಾಗಿ ಸೆಲೆಬ್ರೇಷನ್ ಮಾಡ್ಬೋದು. ಸೊ ನಂಬರ್ ಕೊಟ್ಟಿರ್ತೀನಿ, ಅವ್ರ ಲೊಕೇಶನ್ ಡೀಟೇಲ್ಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಆರಾಮಾಗಿ ಅವರಿಗೆ ಫೋನ್ ಮಾಡಿ ಬುಕ್ ಮಾಡ್ಬೋದು. ಗ್ಯಾಂಗ್ ಬಂದ್ರೇ ಇಲ್ಲಿ ಚೆನ್ನಾಗಿರೋದು. ನೀವು ಒಬ್ಬೊಬ್ಬ ಹಾಂ ಇಂಟೀರಿಯರ್ ಹೆಂಗಿದೆ ಅಂದರೆ ಅದು ಎಲ್ಲಿ ತರಿಸಿರೋ ಗೊತ್ತಿಲ್ಲ, ಸಕ್ಕತ್ತಾಗಿದ್ದಾವೆಲ್ಲ. ಗ್ಯಾಂಗ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಆ ಪೂಲಿಗೆಲ್ಲ ಬಿದ್ದು ಆ ಕಡೆ. ನೀವು ಏನಾದ್ರು ಕಪಲ್ಸು ಬರ್ತೀರಾ ಅಂದರೆ ಅವ್ರಿಗೂ ಕೂಡ ಸಪ್ರೇಟ್ ರೂಮ್ ಇದೆ. ಈ ಫುಲ್ಲು ವಿಲಾನೇ ಬುಕ್ ಮಾಡ್ಕೋಬೇಕು ಅಂದರೆ ಗ್ಯಾಂಗ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ. ಇನ್ನೊಂದು ಪ್ಲೇಸ್ ತೋರಿಸ್ತೀವಿ, ಕಟ್ ಮಾಡಿ ಬನ್ನಿ. ಬನ್ನಿ. ಸ್ವಿಮ್ಮಿಂಗ್ ಪೂಲು ತೋರಿಸ್ಬಿಡಿ. ಇಲ್ಲೇ ಬನ್ನಿ ಈ ಕಡೆಯಿಂದ. ಏನು ನೀವು ಏನು ಮನೆ ಕಟ್ತಿದ್ದೀನಿ ಅಂತೀರ, ನಿಮ್ಗೇನು ಗೊತ್ತಾಗಲ್ವಾ? ಇಲ್ಲಿ ನೋಡಿ, ನೋಡಿದೆ. ಏನದು? ಸ್ವಿಮ್ಮಿಂಗ್ ಪೂಲ್. ಅದು ನನಗೆ ಗೊತ್ತು. ಏನು ಮಾಡ್ತೀರಾ ಅದರಲ್ಲಿ? ಸ್ವಿಮ್ ಮಾಡ್ತೀವಿ. ಏನಕ್ಕೆ ಮಾಡಬೇಕು? ಇಲ್ಲೇ ಸ್ವಿಮ್ಮಿಂಗ್ ಮಾಡಬೇಕು? ಸ್ವಿಮ್ ಮಾಡಕ್ಕೆ ಅಂದ್ರೆ ಹೋಗಿ ಸ್ನಾನ ಮಾಡಿ. ಯಾಕೆ ಹಿಂಗೆ ಬಳಸ್ಕೊಂಬರ್ತಿದ್ದೀರಾ? ಹಂಗೆ ಹೋಗ್ಬೋದಿತ್ತಲ್ಲ ಹಾಂ, ತೋರ್ಸಕ್ಕೆ. ತೋರ್ಸೋಕ್ಕೆ. ಪೂಲ್ ನೋಡಾಯ್ತಾ? ಈಗ ಅಲ್ಗೋಗೋಣ. ಗಾರ್ಡನ್ ಇದೆ. ಇದೇನಕ್ಕೆ ಎಷ್ಟು ಬಿಟ್ಟಿದ್ದೀರಾ? ಯಾವುದು? ಇದು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ, ಗೊತ್ತಾ? ಚಿಕ್ಕ ಮಕ್ಕಳು ಹಾಂ, ಬೇಬಿ ಪೂಲ್. ಬರೀರಿ ಮತ್ತೆ ಬೇಬಿ ಪೂಲ್ ಅಂತ ಎಲ್ಲಿ ಗೊತ್ತಾಗುತ್ತೆ? ಆಗುತ್ತೆ ಅದು. ಓಹೋ, ಇಲ್ಲಿ ಗೊತ್ತಾಗಿಲ್ಲ, ಅರ್ಥ ಆಗುತ್ತೆ. ಇಲ್ಲಿ ಅಲ್ಲೇ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡಬೇಕು ಅಂದರೆ ಒಳಗೆ ಇಲ್ಲೇ ಕೂತ್ಕೊಂಡು ಮಾತಾಡ್ಬೇಕಾ? ಒಳಗೆ ಜಾಸ್ತಿ ಜನ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ತಾರಲ್ಲ, ಅವ್ರು ಬಟ್ಟೆ ಹಾಕಿರಲ್ಲ, ಇಲ್ಲಿ ಕೂತ್ಕೊಂಡು ನೋಡಿದ್ರೆ ನೀವು ನೋಡ್ಬೇಡಿ, ಕಣ್ಣು ಮುಚ್ಕೊಳ್ಳಿ. ಗುಲಾಬಿ ಎಲ್ಲ ನಾನು ನಿಂಗೋಸ್ಕರನೇ ಹಾಕಿರೋದು, ಯಾವಾಗ? ಸ್ಪೆಷಲಾಗಿ ತರಿಸಿದ್ದೆ. ನನಗೆ ಯಾವ ಗುಲಾಬಿ ಇಷ್ಟ ಆಗಿರ್ಬೋದು ಅಂತ ಗೆಸ್ ಮಾಡಿ. ನೀನೀಗ ಇದು ರೆಡ್ಡು ಇಲ್ಲಾಂದರೆ ಪಿಂಕು. ಇದು ಅದೇ ಪಿಂಕ್ ಅನ್ನೇ ಅದು. ಕಲರ್ ಗೊತ್ತಾಗಲ್ವಾ ನಿನಗೆ? ಇದೇನು ಪಾರ್ಕ್ ಥರ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ಏನಿದು ಪಾರ್ಕಾ? ನಾನೇನಾದ್ರು ನನ್ನ ಗರ್ಲ್ಫ್ರೆಂಡ್ ಜೊತೆ ಬಂದಾಗ ಮಾತಾಡಿ ಅಂತ. ಕೂತ್ಕೊಂಡು ಮಾತಾಡಲಿ ಅಂತ? ನೀವೇ ಕುತ್ಕೊಂಡು ಮಾತಾಡಿ. ಹಾಂ, ನೀವು ಯಾಕೆ ಬರ್ತೀರಿ? ಬರಕ್ಕೆ ಹೋಗ್ಬೇಡಿ. ಬರಲ್ಲ ನಿನ್ನ ಜೊತೆ. ಜೊತೆನೇ ಬನ್ನಿ. ಆಯಿತು ಬರ್ತೀನಿ ಕಣೆ, ಹೋಗೇ ನೋಡ್ತೀನಿ. ನೋಡು, ನೀನೇ ನೋಡ್ತೀಯ ನಾನು ಬಂದಾದ್ಮೇಲೆ. ಚೆನ್ನಾಗಿ ಬರ್ತಿದ್ದೆ ಅಲ್ಲಿ, ಚೆನ್ನಾಗಿದೆ. ನೋಡಿ, ಸೂಪರ್ ಚೆನ್ನಾಗಿ ಮಾಡ್ತಿದ್ದೀರಾ ಗಾರ್ಡನ್ ಏರಿಯಾ. ಓ, ಸಖತ್ತಾಗಿ ಮಾಡಿಸಿದ್ದೀರಾ. ತುಂಬ ಜನ ಕುತ್ಕೋಬೋದಲ್ಲಿ. ನೀವೇ ಅಂತ ಗಾರೆ ಕೆಲಸ ಎಲ್ಲ ಮಾಡಿದ್ದಿಲ್ಲಿ? ನಿಮಗೆ ಗೊತ್ತಿರಲಿಲ್ವಾ? ಇಲ್ಲ, ಗೊತ್ತಿರಲಿಲ್ಲ. ನೀವೇ ಅಂತ. ಹೌದು. ಎಷ್ಟು ಮೂಟೆ ಸಿಮೆಂಟಿಗೆ ಎಷ್ಟು ಮೂಟೆ ಮರಳು ಹಾಕಿದ್ರು? ಅದೆಲ್ಲ ನೀವು ಜಾಸ್ತಿ ಕೇಳೋದು ನಾವು ಹೇಳಲ್ಲ. ಬರೀ ಒಂದೇನೋ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ. ಹಾಂ, ಹಿಂದೆ ಅದೇನಂತಾರೆ, ಕಾಟೇಜಾ? ಅದಾ? ಹೌದು, ರೂಮ್ಸ್ಗಳು. ಅದನ್ನ ಏನಕ್ಕೆ ಮಾಡಿಸಿದ್ರೆ ಇಷ್ಟು ದೊಡ್ಡ ಮನೆ ಮಾಡಿಸಿದ್ಮೇಲೆ? ಈಗ ಇವೆಂಟ್ ಎಲ್ಲ ಇಟ್ಕೋತಾರೆ ಅಲ್ವಾ, ಹಾಂ. ಪಾರ್ಟಿ ಎಲ್ಲ ಇಟ್ಕೋತಾರೆ ಅಲ್ವಾ, ಹಾಂ. ಜನಗಳಿಗೆ ಸಪ್ರೇಟ್ ರೂಮ್ ಬೇಕಾಗುತ್ತೆ. ಅಲ್ಲಿ ಇನ್ನೂ ಜಾಸ್ತಿ ಜನ ಆದ್ರು ಹಾಂ, ಈ ರೂಮ್ಸ್ಗಳನ್ನ ತಗೋಬಹುದು ಅವರು.
ತಗೋಬೋದು ಅವ್ರವ್ರಿಗೆ ಪ್ಯಾಕೇಜ್ ಇರುತ್ತೆ. ಹಾಂ, ಅವ್ರವ್ರಿಗೇನೆ. ಅವ್ರವ್ರಿಗೆ ಅಲ್ಲ ಸರ್, ಒಂದಿನ ರೆಂಟಿಗೆ. ಸರಿ ಬನ್ನಿ, ಈ ಕಡೆಯಿಂದ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ ಅತ್ತಿಗೆ. ನಾನು ಚಪ್ಪಲ್ ಬಿಚ್ಚಿದ್ದೀನಿ ಕಡೆಗೆ. ಹೋಗಿ ಚಪ್ಪಲ್ ಹಾಕ ಬಾ. ಬನ್ನಿ, ಎಲ್ಲ ನಾವು ಏನೇನೋ ಸಾಕಿದ್ದೀವಿ ತೋರಿಸ್ತೀನಿ. ಏನೇನೋ ಸಾಕ್ಬಿಟ್ಟವ್ರೆ. ನೋಡಿ, ಇದು ನಮ್ಮದು ಆಚೆಯಿಂದಲೇ ನೋಡ್ಕೊಂಡು ಸಾಕು. ತೋರಿಸ್ತೀನಿ. ಈ ಥರ ಇರುತ್ತೆ. ಆಮೇಲೆ ರೂಮಲ್ಲಿ ಯಾರಾದರೂ ಇದ್ದು ಆಗಬೇಕು. ನಂಗೆ ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ನಾನು ಹೇಳ್ತೀನಿ, ನೀವು ಇರೋದು ನೋಡೇ ಬಂದಿದ್ದು. ನಾನೇನು ಮಾಡಿಲ್ಲ. ಇನ್ನೊಂದು ಇದೇನಕ್ಕೆ ಸ್ಟೇಜ್ ಹೇಳು? ಪಾರ್ಟಿ ಸಿಕ್ಕರೆ ನೀವು ಪಾರ್ಟಿನಲ್ಲಿ ಪಾರ್ಟಿನಲ್ಲಿ ಸ್ಟೇಜ್ ಏನಕ್ಕೆ ಬೇಕಾಗುತ್ತಪ್ಪ? ಪಾರ್ಟಿನಲ್ಲಿ ಸ್ಟೇಜ್ ಏನಕ್ಕೆ ಬೇಕಾಗುತ್ತೆ? ಶೂಟು ಮತ್ತೆ ಏನಾದರೂ ಸ್ಟೇಜ್ ಮೇಲೆ ಫೋಟೋ ಶೂಟಾ? ಅಲ್ಲ, ಮೆಹಂದಿ ಶಾಸ್ತ್ರ ಹಾಂ. ಆ ಥರ ಏನಾದರೂ ಸ್ಟೇಜ್ ಮೇಲೆ ಇದ್ರೆ, ಸಂಗೀತ ಏನಾದರೂ ಇದ್ರೆ, ಹಾಂ ಇಲ್ಲೆಲ್ಲ ನೋಡಿ ಎಷ್ಟೊಂದು ಸ್ಪೇಷಿಯಸ್ ಆಗಿದೆ ಜಾಗ, ಹಾಂ ದೊಡ್ಡದಾಗಿದೆ. ಅದನ್ನ ಸ್ಟೇಜ್ ಆಗಿ ಯೂಸ್ ಮಾಡ್ಕೊಂಡು ಕುತ್ಕೊಂಡು ನೋಡ್ಬೋದು. ಸರಿ. ಒಟ್ನಲ್ಲಿ ಅದು ಸ್ಟೇಜು. ಹಾಂ ಬನ್ನಿ, ಬಂದೆ. ನಾನೇನೋ ಹೇಳ್ಬೇಕು ಅಂತಿರ್ತೀನಿ, ನೀವು ನನಗೆ ಕ್ರಾಸ್ ಕ್ವಶನ್ ಕೇಳಿ ಕೇಳಿ ಮರ್ತೀರಾ. ಗಂಡನೇ ಕ್ಯಾಮ್ರಾಮ್ಯಾನ್ ಮಾಡ್ಕೊಬಿಟ್ಟವಳೆ. ಬನ್ನಿ, ಪರವಾಗಿಲ್ಲ. ಇವಳು ಎಲ್ಲೆಲ್ಲ ಜಂಪ್ ಮಾಡಿ, ನನ್ನ ಮೊಬೈಲ್ ಹಿಡ್ಕೊಂಡು ಜಂಪ್ ಮಾಡ್ತೀನಿ ನಿನಗೆ. ಮಜ್ಜಿ ಮಾಡಬೇಕು. ನೋಡ್ಕೋ, ಆಗಲೇ ಕಲಿತಾ ಹಾಂ. ಆಗಿದ್ದಾರೆ ಅವರು. ಇದೇನು ಕೋಳಿ ಎಲ್ಲೋ? ಇದು ಫೈಟಿಂಗು. ಫೈಟರ್ ಕೋಳಿ. ಫೈಟಿಂಗ್ ಅಲ್ಲ, ಫೈಟರ್ ಕೋಳಿ. ಇನ್ನೊಂದೇನೋ ಚೆನ್ನಾಗಿರೋ ಪದ ಐತೆ, ಅದು ಕನ್ನಡದಲ್ಲಿ. ಇಲ್ಲಿ ಒಟ್ಟ ಎತ್ತು ನೋಡ್ತೀನಿ. ಒಂದ್ಮೂರ್ಲೆಯಲ್ಲಿ ಕಚ್ತಾವಲ್ಲಿ. ಕುಕ್ಕದು ಕುಕ್ಕದು ಇಲ್ಲಿ ನೋಡು. ಇದು ಬೆಳಗ್ಗೆಯಿಂದ ಏನ್ ಮಾಡ್ತೈತೆ ಗೊತ್ತಾ? ಇವ್ ಯಾರೋ ನನ್ನ ಕಲರ್ ಡ್ರೆಸ್ ಹಾಕ ಒಂದೊಳೆ ಅಂತ ಬರ್ತೈತೆ. ಬಾ, ನೋಡ್ತಿರೋದು ನೋಡು, ಇಲ್ಲಿ ನೋಡು, ಇಲ್ಲಿ ಇದು ಫ್ರೆಂಡು. ಫ್ರೆಂಡು ಬೆರಳಿಟ್ರೆ ಕಚ್ಚುತ್ತೆ. ಹ್ಞೂ, ಕುಕ್ಕುತ್ತೆ, ಕಾಯ್ತಾ ಇರ್ತವೆ. ಇಲ್ಲಿ ನಮ್ಮ ಪುಟಾಣಿಗಳು. ಇದಮ್ಮ ಇದಾದ್ರು ಮರಿ ಈಗ ಹಾಕಿರೋದಂತೆ, 30 ದಿನ ಆಗಿದ್ದಾವೆ ಮರಿ. ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀಯಲ್ಲೇ. ಪರವಾಗಿಲ್ಲ. ಇದು ನೋಡಿ, ಇದು ಬರಕ್ಕೆ ಕಾಯ್ತಾ ಐತೆ ಕೋಳಿ. ಕುಕ್ಕು ಕುಕ್ಕು. ನಮ್ಮ ಯಜಮಾನ್ರು ಕುಕ್ಕುತ್ತೆ. ಆಚೆ ಕಾಯ್ತಾರೆ. ಅಲ್ಲೊಂದು ಮೊಟ್ಟೆ. ಕೋಳಿ ಮೊದಲ, ಮೊಟ್ಟೆ ಮೊದಲ? ಅದನ್ನ ನಮ್ಮ ಇವ್ರನ್ನ ಕೇಳಿ ಹೇಳ್ತಾರಲ್ಲ. ಕೋಳಿನೇ ಮೊದಲಂತೆ. ಹೋಗು, ಪ್ರೂವ್ ಆಗೈತೆ. ಬರ್ಬೇಡ, ಹೋಗ್ಲತ್ತಾನೆ. ಸರಿ, ನೋಡೋಣ, ಹೋಗು. ಬಗ್ಬೇಡ ಮಗೈ, ಆಯ್ತಾ? ನಾನು ಒಬ್ಳೆ ಬಂದಿದ್ದೀನಿ. ನಮ್ಮ ಯಜಮಾನ್ರು ನೋಡಿದ್ರೆ ಬಗ್ಲುತ್ತಾನೆ ಈಗ. ಇಲ್ಲ, ರೆಸ್ಟಿಂಗು. ಬಾ, ಬಾಯ್ ಬಾಯ್ ಚಿನಿ, ಬಗ್ಲು ಬೇಡ, ಏನು ಮಾಡಲ್ಲ. ಬಾಯ್ ಬಾಯ್ ಬಾಯ್. ಆಯಿತು, ಹೋಯ್ತೀನಿ. ನಾನು ಒಬ್ಳೆ ಅಲ್ವಾ ನಿನ್ನ ಫ್ರೆಂಡು? ಹೋಯ್ತೀನಿ 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 ಇವ್ರು ಹೋಯ್ತೀನಿ ಫ್ರೆಂಡ್ ಆಗೋರೆ. ಹೋಯ್ತೀನಿ. ಅದೇ ಮುಟ್ಟಕ್ಕೆ ಭಯ ನನಗೆ. ಸರಿ ಆಯಿತು, ಲುಕ್ ಕೊಡ್ಬೇಡ. ಬಾಯ್ ಬಾಯ್. ಹ್ಞೂ, ಬಾಯ್ ಬಾಯ್ ಬಾಯ್. ಸರಿ, ಬಾಯ್. ಏನು ಸರಿ, ಮುಗ್ಸೋಣ. ಫ್ರೆಂಟಿಗೆ ಹೋಗಿ. ಫ್ರಂಟಿಗ? ಹ್ಞೂ. ಹೇಗಿದೆ? ಅಣ್ಣ, ಚಿಕನ್ ಪೀಸ್ ಹಂಗೆ ಇಡಬೇಕು. ಹಾಂ, ಇದು ಎಂಟ್ರೆನ್ಸು. ಅಲ್ಲಿ ತೋರಿಸಿ ನಾವೆಲ್ಲಿ ಅಂತ ಬಂದಿರೋದು. ಇವಳ್ದಲ್ಲ, ಇದು ಫಾರ್ಮ್ ಹೌಸಿಗೆ ಬಂದಿದ್ದು, ಬೃಂದಾವನ ಅಂತ, RG ಫಾರ್ಮ್ ಹೌಸ್. ನಾವು ಬಂದಿದ್ದೀಗೆ ಸೊ ನಿಮ್ಮ ಫ್ಯಾಮಿಲಿ ಫಂಕ್ಷನ್ನು, ಗೆಟ್ ಟುಗೆದರ್ ಏನೇ ಇದ್ರೂ ಕೂಡ ಇಲ್ಲಿಗೆ ಬಂದರೆ ತುಂಬಾ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಪ್ರಶಾಂತವಾಗಿದೆ. ಒಳಗಡೆ ತೋರಿಸಿದ್ದೀವಲ್ಲ, ಅಷ್ಟು ಫೆಸಿಲಿಟಿಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಡೀಟೇಲ್ಸ್ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಇಲ್ಲೂ ನಂಬರ್ ಕೂಡ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು. ನಾವು 2 ದಿವಸದಿಂದ ಇದ್ದೀವಿ, ಸಖತ್ತಾಗಿದೆ, ಪೀಸ್ಫುಲ್ಲಾಗಿದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಮೊಬೈಲ್ ನೆಟ್ವರ್ಕ್ ಸಿಗಲ್ಲ, ಸಖತ್ತಾಗಿರುತ್ತೆ. ಅದೇ ಒಳ್ಳೇದು. ವೈಫೈ ಇದೆ, ವೈಫೈ ಕೊಡ್ತಾರೆ, ಬಟ್ ಫೋನೆಲ್ಲ ದೂರ ಇಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಸರಿ, ನಿಮಗೆ ಒಳಗಡೆ ಎಲ್ಲ ತೋರಿಸಿಲ್ಲ, ತೋರ್ಸಕ್ಕೆ ತುಂಬಾ ಲಾಂಗ್ ಹಂಗಿದೆ. ಆಗುತ್ತೆ. ಹಾಂ ಒಳಗೆ ಅಡಿಕೆ ತೋಟ ನಾನು ಹೇಳ್ದಂಗೆ ಮಾವಿನ ಹಾಂ, ಅಲ್ಲೂ ಕೂಡ ಸುತ್ತಾಡ್ಕೊಂಡು ಆರಾಮಾಗಿ ಬರ್ಬೋದು. ರಿಲ್ಯಾಕ್ಸ್ ಮಾಡಕ್ಕೆ. ಅದರಲ್ಲೂ ಬೆಳಗ್ಗೆ ಹೊತ್ತು ಅಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸರಿ, ಸೈನಿಂಗ್ ಆಫ್. ಈ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಖುಷಿಯಾಗಿರಿ, ನಗ್ತಾ ಇರಿ. ಎಲ್ರನ್ನೂ ನಗಿಸ್ತಾ ಇರಿ. ಬಾಯ್.